ಆರತಿ ಮಾಡಕ್ ಕರ್ಕೊಂತಾರಲ್ಲ ಏನ್ ಸಮಾಚಾರ ಅಂತಾರೆ ಗೊತ್ತಾಗ್ಲಿಲ್ವಲ್ಲ. ಏನೈತಿ ಇವತ್ತು ನೋಡಿ ದೃಷ್ಟಿ. ವಾ, ಹಸುಗಳೇ ಇಲ್ಲ, ಎಲ್ಲ ಅಲ್ಲಿ ಮೇಲಿಗೆ ಬಿಟ್ಟು ಬಂದ್ಬಿಟ್ಟು ಅನ್ಸುತ್ತೆ. ಅಮ್ಮ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಜ್ಯೋತಿ CDA. ಗೈಸ್, ನಾನು ಹಾಲಿಡೇ ಮುಗಿಸಿ ಬ್ಯಾಂಗ್ಳೂರ್ಗೆ ಹೊಟ್ಟೆ ನಮ್ಮ ಅಮ್ಮಾಜಿ ಕರ್ಕೊಂಡು ಹಾಗೆ ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೊರಟೆ. ಅಲ್ಲಿ ಹೋದ ತಕ್ಷಣ ಮದಕ್ಕೆ ಎಂತ ಮಾಡಿದ್ರು ನೋಡಿ. ಅದು ನೋಡ್ಲಿಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡ್ತೇವೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಇಷ್ಟ ಅಲ್ಲ ಅಷ್ಟು ಲೈಕ್ ಮಾಡಿ. ಸೊ ಬನ್ನಿ, ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಜ್ಜಿ ಬಂದಿತ್ತೆ, ಬಾರೇ ರಿಟರ್ನ್ ಆಶಿ ಕರಿಯ ಬೇಗ. ಆಶಿ ಬಾರೇ. ಆಚೆ ಹೋಗಿದ್ವಿ. ನನಗೂ ಸೇರಿನಾ? ಕರ್ಕೊಂತಾರಲ್ಲ ಏನ್ ಸಮಾಚಾರ ಅಂತಾರೆ ಗೊತ್ತಾಗ್ಲಿಲ್ವಲ್ಲ. ಏನೈತಿ ಇವತ್ತು ಗಾಯ್ಸ್, ಆರತಿ ಮಾಡಾದ್ಮೇಲೆ ನಮ್ಮ ಅದಕ್ಕೆ ನಮಗೆ ಎಂತ ಡಿಮ್ಯಾಂಡ್ ಇಟ್ರು ಕೇಳಿ ನಾನು ಶಾಕ್ ಆದೆ. ಏನೇನೋ ಕೇಳ್ತಾರೆ ಅಂತ ನೆನ್ಸ್ಕೊಂಡಿದ್ದೆ, ಬಟ್ ಅವ್ರು ಕೇಳಿದ್ದೇ ಬೇರೆ ಇತ್ತು. ನಮ್ ಕಡೆಯವರಾಗಿ ನಾವೆಲ್ಲ ಇದ್ದೀವಿ, ನೀವ್ ಒಬ್ರಿದ್ರೆ ಸಾಕು. ಇವತ್ ನಿರ್ಧಾರ ಆಗ್ಬೇಕು. ಆರ್ತಿ ಎತ್ತಿರೋದಕ್ಕೆ ನಾನ್ ಏನೋ ಕೇಳ್ತೀನಿ, ಅವ್ರು ಕೊಡ್ಬೇಕು. ಕೇಳಿ ಕೇಳಿ. ನಂಗೆ ಗಂಡ್ ಮಗ ಇದ್ದಾನೆ, ಸೊಸೆ. ಅಯ್ಯಪ್ಪ, ನಾನ್ ಅನ್ಕೊಂಡೆ ಮುತ್ ಕೇಳ್ತೀರಾ ಅಂತ. ನಾನ್ ಮುತ್ ಕೇಳಲ್ಲ, ಮುತ್ತಿನಾರ ಕೇಳ್ತೀನಿ. ಏನು ಈಗ ನನಗೆ ಮಗ ಇದ್ದಾನೆ, ಏನವ ದೇವ್ರು. ನಾವು ದೇವ್ರನ್ನ ಹೂ ಕೇಳ್ತೀವಿ, ಹೂ ಕೇಳ್ಬಿಟ್ಟು ಆಮೇಲೆ ಹೇಳ್ತೀವಿ. ಒಬ್ಬರನ್ನ ಸಂಭಾಳಿಸ ಕರೆಕ್ಟ್ ರೀತಾನೆ ನೆಂಟ್ರ ಕಲ್ ಬರ್ತಾ ಇದೆಯಾ, ಕೊಡು ಕೈ ಹೇಳೀಗ. ನೋಡಿ, ನಮ್ಮ ಮನೇಲಿ ಕೊಟ್ಟಿಗೆ ಉಂಟು. ವಾ, ಹಸುಗಳೇ ಇಲ್ಲ, ಎಲ್ಲ ಅಲ್ಲಿ ಮೇಲಿಗೆ ಬಿಟ್ಟು ಬಂದ್ಬಿಟ್ಟು ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ನನ್ನ ಭಾಷಣ ಕೇಳಕ್ ರೆಡಿ ಆದ್ರೆ ಇಯರ್ ಫೋನ್ ಹಾಕೊಂಡಿದ್ರೆ ತೆಗ್ದಿಟ್ಟು ಕೇಳಿ. ಬಿಕಾಸ್ ಇಯರ್ ಫೋನ್ ಏನಾಗುತ್ತೋ ಅವಳು ಒಂಚೂರು ಮಾತಾಡಲ್ಲ, ಅದಕ್ಕೆ ಅವಳಿಗೆ ಮಾತಂದ್ರೇನೆ ಗೊತ್ತಿಲ್ಲ, ಒಂಚೂರು ಮಾತಾಡಲ್ಲ ಅವಳು. ನಾವು ಅವಳ ಗಿಂಟಿ ಮತ್ತೆ ಪ್ಲೀಸ್ ಮಾತಾಡು ಅಂತ ಮಾತಾಡಿಸ್ತೀವಿ. ಇದು ಪಂಜಾಬ್. ನೆಕ್ಸ್ಟ್ 22ಕ್ಕಿದೆ 7:30ಕ್ಕೆ ಹೈದ್ರಾಬಾದ್. ನೋಡ್ಬೇಕು ಏನಾಗುತ್ತೆ. KKR, ಪಂಜಾಬ್, ಹೈದ್ರಾಬಾದ್. ನೋಡು, ಸಡನ್ ಆಗಿ ಕೇಳಿದ್ರೆ RCB ಲವರ್ಸ್ಗೆ ಗೊತ್ತಿಲ್ಲ ಯಾವ್ದು ಆಪೋಸಿಟ್ ಟೀಮು ಅಂತ. ಗೈಸ್, ನಾವು ಎಲ್ಲರನ್ನು ಮಾತಾಡ್ಸ್ಕೊಂಡು ಹೊರಟ್ವಿ. ನಮ್ಮ ಮುಂದಿನ ನಿಲ್ದಾಣ ಬೆಂಗಳೂರು. ಸೊ ಗೈಸ್, ಏನಪ್ಪ ಅಂದರೆ ಮ್ಯಾಟರ್, ಇವಾಗ ನಾನು ಊರಿಗೆ ಹೋಗಿ 40 ಡೇಸ್ ಆಗಿತ್ತು. ಪೂಜೆ ಎಂತ ಮಾಡಿರಲಿಲ್ಲ ಅಲ್ವಾ. ಸೊ ಇವಾಗ ಗುರುವಾರ ಮಾಡ್ತೀನಿ. ಗುರುವಾರ ನಾನು ಕಳಸ ಎಲ್ಲ ತೆಕ್ಕೊಂಡು ದೇವ್ರ ಪಾತ್ರೆಲ್ಲ ಬೆಳ್ಕೊಂಡು, ಸೊ ಇವಾಗ ಪೂಜೆ ಮಾಡೋಣ ಅಂತ ಹೇಳಿ ಕಳಸ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ಬನ್ನಿ ತೋರಿಸ್ತೀನಿ. ನೋಡಿ, ಇವಾಗ ಕಳಸ ಎಲ್ಲ ತೆಕ್ಕೊಂಡು ರೆಡಿ ಮಾಡಿಕೊಂಡೆ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಉಂಟು ಇನ್ನು. ಮತ್ತು ಫ್ರೆಂಡ್ಸ್, ನಾನು ಕಳ್ಸಕ್ಕೆ ಏನು ಅಕ್ಕಿ ಇಟ್ಟಿರ್ತೀನಿ ಅದನ್ನ 15 ಡೇಸ್ ಒನ್ಸ್ ತೆಕ್ಕೊಂಡು ಅದನ್ನು ನೈವೇದ್ಯಕ್ಕೆ ಮಾಡ್ಕೊತೀನಿ. ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಅಥವಾ ಏನು ನೈವೇದ್ಯ ಕೊಡ್ಬೋದು ಅದನ್ನು ನಾನು ಪ್ರಸಾದಕ್ಕೆ ಅಂತ ಹೇಳಿ ಮಾಡ್ಕೊತೀನಿ. ಸೊ ಇವತ್ತು 40 ಡೇಸ್ ಆಗೋಗ್ಬಿಟ್ಟಿತ್ತಲ್ಲ, ಸೊ ತುಂಬ ದಿನವೇ ಆಯಿತು. ಸೊ ಇವತ್ತು ಅದನ್ನು ಪೊಂಗಲ್ ಮಾಡೋಣ, ಖಾರ ಪೊಂಗಲ್ ಅಂತ ಹೇಳಿ ರೆಡಿ ಮಾಡ್ಕೊತಾ ಉಂಟು. ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ.
ನೋಡಿ ಇವಾಗ ರೆಡಿ ಆಯಿತು ನೈವೇದ್ಯ ಕೋಣ ದೇವರಿಗೆ. ಈ ಥರ ನಮಗಿಲ್ಲಿ ಬಿಡಿ ಹೂವನ್ನು ತಂದು ಮಾರ್ತಾರೆ. ಓಕೆನಾ, 100 ಗ್ರಾಮ್ 40, 50, 60 ಆ ಥರ ಸೀಸನ್ ಹೇಗಿರುತ್ತೆ ಆಗ ಮಾರ್ತಾರೆ. ನಾನು ತೊಗೋತಿರಲಿಲ್ಲ, ಕಟ್ಲಿಕ್ಕೆ ಆಗಲ್ಲ ಅಂತ. ನಮ್ಮ ಅಮ್ಮಾಜಿ ಉಂಟಲ್ಲ, ಅಮ್ಮಾಜಿ ಕಟ್ಕೊಡುತ್ತೆ ಅಂತ ಹೇಳ್ತು. ಸೊ ತೊಗೊಂಡು ಕಟ್ತಾ ಉಂಟು ನೋಡಿ. 100 ಗ್ರಾಮ್ ತೊಗೊಂಡ್ರೆ ಗೈಸ್ ಒಂದು 1-1.5 ಮಾರಷ್ಟು ಆಗಿಬಿಡುತ್ತೆ ದಪ್ಪ ಕಟ್ಕೊಂಡ್ರು. ಇಲ್ಲ ಸ್ವಲ್ಪ ತೆಳುವಾಗಿ ಕಟ್ತೀನಿ ಅಂದರೆ ಒಂದು 2 ಮಾರು ಬರುತ್ತೆ ಇದು. ಸೊ ಗೈಸ್ ನಾನು ವಾರ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಹೋಗ್ಬರೋಣ ಅಂತ ಹೊರಟೆ. ಹೋಗೋಷ್ಟರಲ್ಲಿ ಲೇಟ್ ಆಗಿತ್ತು, ನೈವೇದ್ಯಕ್ಕೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿ ಹೋಗೋಷ್ಟರಲ್ಲಿ. ಸೊ ನಾನು ನಮ್ಮ ಅಮ್ಮಾಜಿ ಮನೆ ದೇವಸ್ಥಾನಕ್ಕೆ ಬಂದ್ವಿ, ಎಲ್ಲ ಕಾರಲ್ಲೇ ಇದ್ದು. ಸೊ ನೋಡಿ, ಇದು ನಾವು ರೆಗ್ಯುಲರಾಗಿ ಬರೋವಂಥ ರಾಯರ ಮಠ, ತಾಮ್ರಪರ್ಣಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಹೇಳಿ. ಲಾಸ್ಟ್ ಟೈಮ್ ನಾನು ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಬ್ಯಾಡ್ ಲಕ್, ನಾವು ಬರೋ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಯಾವಾಗಲೂ ಇರುತ್ತೆ, ಬಟ್ ಇವತ್ತೇನೋ ಮೇಲೆ ಹೋಮ ಮಾಡ್ತಾಯಿದ್ರು ಅಂತ ಹೇಳಿ ಕ್ಲೋಸ್ ಆಗಿತ್ತು. ಸೊ ಬಂದಿದ್ವಿ, ಹಾಗೆ ನಮಸ್ಕಾರ ಮಾಡ್ಕೊಬಿಟ್ಟು ಹೊರಟಿ. ಸೊ ಗೈಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಇಷ್ಟ ಲಾಸ್ಟಲ್ಲಿ ಲೈಕ್ ಮಾಡಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಗೈಸ್. ಅಲ್ಲಿ ತನಕ ನಾನು ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.